ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು SSGD ನೇಮಕಾತಿ 2025 ಇಲ್ಲಿ ಒಂದು ರಿಸಲ್ಟ್ ಯಾವಾಗ ಬರುತ್ತೆ ಎಂಬುದರ ಬಗ್ಗೆ, ಅದೇ ರೀತಿಯಾಗಿ ಒಂದು ಕ್ಯಾಟಗರಿ ವೈಸು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಈಗಾಗಲೇ ಮಾಡಿದ್ದೇವೆ ಸ್ನೇಹಿತರೆ. ಬಟ್ ಕೆಲವೊಬ್ಬರು ಕಾಮೆಂಟ್ ಮಾಡುವ ಕಾರಣಕ್ಕಾಗಿ ಮುಗಿದಬ್ಬೆ ಅದನ್ನು ಸಹ ಡಿಸ್ಕಷನ್ ಮಾಡ್ತಾ ಹೋಗೋಣ. ಶಾರ್ಟಾಗಿ ಅಂದರೆ 3 ನಿಮಿಷದಲ್ಲಿ ಈ ಒಂದು ವಿಡಿಯೋ ಮುಗಿಯುತ್ತೆ, 2 ರಿಂದ 3 ನಿಮಿಷದಲ್ಲಿ ಅಷ್ಟೇ. ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮದು ಚಾನಲ್ ಮೆಂಬರ್ಶಿಪ್ನ ತೆಗೆದುಕೊಳ್ಳದೇ ಇದ್ದಲ್ಲಿ ಮೆಂಬರ್ಶಿಪ್ನ ತೆಗೆದುಕೊಂಡು ಸಪೋರ್ಟನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ಆರಂಭ ಮಾಡ್ತಾ ಹೋಗೋಣ. SSGD ಒಂದು ರಿಸಲ್ಟು ಯಾವಾಗ ಬರುತ್ತೆ ಅಂತ ನೋಡ್ತಾ ಇದ್ದರೆ, ರಿಸಲ್ಟು ನಿಮಗೆಲ್ಲ ಗೊತ್ತಿದೆ 1:8 ರೇಷದಲ್ಲಿ. 1:8 ರೇಷೋ ಅಂತಂದರೆ ಒಂದು ಹುದ್ದೆಗೆ 8 ಜನದಂತೆ ಆಯ್ಕೆಯನ್ನು ಮಾಡ್ತಾರೆ. ಇಲ್ಲಿ ಯಾವ ರೀತಿ ಆಯ್ಕೆ ಮಾಡ್ತಾರೆ ಅಂತಂದರೆ, ನೀವು ತೆಗೆದುಕೊಂಡಂಥ ರಾ ಸ್ಕೋರ್ ಅಂತಂದರೆ ಅದರ ಅರ್ಥ ಏನು? ನೀವು ಪ್ರೆಸೆಂಟ್ ಈಗ ತೆಗೆದುಕೊಂಡಿರುವಂಥ ಅಂಕಗಳು. ಎಕ್ಸಾಂಪಲು ಕೆಲವೊಬ್ಬರದ್ದು 50 ಇರುತ್ತೆ, 60 ಇರುತ್ತೆ, ಇವೆಲ್ಲ ರಾ ಸ್ಕೋರ್ಗಳಾಗಿರ್ತವೆ. ನೆಕ್ಸ್ಟ್ ನಿಮಗೆ ಈ ರಾ ಸ್ಕೋರ್ ಆಧಾರದ ಮೇಲೆ ನಿಮಗೆ ಫಿಸಿಕಲ್ಗೆ ಆಯ್ಕೆ ಮಾಡುವುದಿಲ್ಲ. ನಿಮಗೆ ಆಯ್ಕೆ ಮಾಡುವಂಥದ್ದು ಅವರು ಒಂದು ನಾರ್ಮಲೈಸೇಷನ್ ಮಾರ್ಕ್ಸ್ ಆದ ನಂತರ. ಈ ನಾರ್ಮಲೈಸೇಷನ್ ಮಾರ್ಕ್ಸ್ ಅಂದರೆ ಏನಪ್ಪ ಅಂತಂದರೆ, ಪ್ರತಿಯೊಬ್ಬರಿಗೂ ಸಹ ಅವರ ಒಂದು ಶಿಫ್ಟ್ ಆಧಾರದ ಮೇಲೆ, ಅಂದರೆ ಟಫ್ನೆಸ್ಸು ಅಥವಾ ಈಸಿ ಈ ಒಂದು ಆಧಾರದ ಮೇಲೆ ನಿಮಗೆ ಕೆಲವೊಂದು ಮಾರ್ಕ್ಸ್ ಆ್ಯಡ್ ಆಗ್ತವೆ. ಅದಕ್ಕೆ ನಾವು ನಾರ್ಮಲೈಸೇಷನ್ ಮಾರ್ಕ್ಸ್ ಅಂತ ಕರಿತೀವಿ. ಕೆಲವೊಬ್ಬರಿಗೆ 2 ಮಾರ್ಕ್ಸ್ ಬರ್ಬೋದು, ಕೆಲವೊಬ್ಬರಿಗೆ 20 ಮಾರ್ಕ್ಸ್ ಬರ್ಬೋದು, 25 ಮಾರ್ಕ್ಸ್ ಸಹ ಬರ್ಬೋದು. ಈ ರೀತಿಯಾಗಿ ನಾರ್ಮಲೈಸೇಷನ್ ಮಾರ್ಕ್ಸ್ ಆ್ಯಡ್ ಆದ ನಂತರ ನಿಮಗೆ ಒಂದು ರಿಸಲ್ಟ್ ಲೀಸ್ಟನ್ನು ಬಿಡ್ತಾರೆ. ಈಗಾಗಲೇ ಎಲ್ಲ ಒಂದು ಏನು SSGD ಅರ್ಜಿ ಸಲ್ಲಿಸಿದ್ರು ಎಲ್ಲ ಮಹಿಳೆಯರ ಒಂದು ನಾರ್ಮಲೈಸೇಷನ್ ಮಾಡುವಂತಹ ಒಂದು ಕಾರ್ಯ ಮುಕ್ತಾಯವಾಗಿದೆ. ಈಗ ಬಾಯ್ಸ್ ಯಾರ್ಯಾರು ಇದ್ದಾರೆ ಅವರ ಒಂದು ನಾರ್ಮಲೈಸೇಷನ್ ಮಾಡುವಂತಹ ಕೆಲಸ ಸ್ಟಾರ್ಟ್ ಆಗಿದೆ. ಅವ್ರದ್ದೆಲ್ಲ ಆದ ನಂತರ ನಿಮ್ಮ ಒಂದು ರಿಸಲ್ಟನ್ನು ಬಿಡ್ತಾರೆ ಸ್ನೇಹಿತರೆ. ರಿಸಲ್ಟ್ ಯಾವ ರೀತಿ ಬಿಡ್ತಾರೆ? ಒಂದು ಶಾರ್ಟ್ ಲಿಸ್ಟು, ಟೋಟಲಾಗಿ 4 ಲಿಸ್ಟ್ ಇರ್ತವೆ. ಈ 4 ಲಿಸ್ಟಲ್ಲಿ ಒಂದು ಫೀಮೇಲ್ಗೆ, ಒಂದು ವಿತ್ 2 ಲಿಸ್ಟು, ಇನ್ನುಳಿದಂತೆ 2 ಲಿಸ್ಟು ಮೆನ್ನಿಗೆ. ಈ ರೀತಿಯಾಗಿ ನಿಮಗೆ ರಿಸಲ್ಟನ್ನು ಬಿಡ್ತಾರೆ. ಈ ಒಂದು ರಿಸಲ್ಟ್ ಬಂದುಬಿಟ್ಟು ನಿಮಗೆ ಏಪ್ರಿಲಲ್ಲಿ ಬರುತ್ತೆ. ಏಪ್ರಿಲಲ್ಲಿ ಈ ಒಂದು ನಿಮಗೆ ರಿಸಲ್ಟು ನೀವು ನೋಡ್ತೀರಾ. ಓಕೆ, ಏಪ್ರಿಲ್ 100% ನಿಮಗೆ ರಿಸಲ್ಟ್ ಬರುತ್ತೆ. ಕಳೆದ ಬಾರಿ ಆದಂತೆ ಈ ಬಾರಿ ಯಾವುದೇ ರೀತಿಯಾದಂಥ ಲೇಟ್ ಆಗೋದಿಲ್ಲ, ಬೇಗನೆ. ಅದು ಏಪ್ರಿಲು 15ರ ನಂತರ ಯಾವಾಗಾದರೂ ನಿಮ್ಮ ಒಂದು ರಿಸಲ್ಟು ಬರ್ಬೋದು. ನೆಕ್ಸ್ಟ್ ನಿಮಗೆ ನಿಮ್ಮ ಸ್ಕೋರು 50 ಆಗಿದೆನಾ ಅಂತೇಳಿ ನೀವು ನೋಡ್ತಿರ್ಬೋದು. 50 ಆದರೂ ಸಹ ನೀವು ಏನು ಮಾಡ್ಬೋದು, ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ ಕೆಲವೊಂದು ಕ್ಯಾಟಗರಿ, ಯಾಕಂದರೆ ನಾರ್ಮಲೈಸೇಷನ್ ಆಧಾರದ ಮೇಲೆ. ಈಗ ನಿಮ್ಮದು 50 ಆಯಿತುಪ್ಪ ಅಂತಂದರೆ, ಒಂದು ಯಾವುದೋ ಒಂದು ರಿಸರ್ವೇಷನ್ ಕ್ಯಾಟಗರಿ ಇದ್ದು ನಿಮಗೆ ಪ್ಲಸ್ 25 ಮಾರ್ಕ್ಸು ನಾರ್ಮಿನೇಷನ್ ಬಂದು ಅಂತಂದರೆ ನಿಮ್ಮದು 75 ಮಾರ್ಕ್ಸ್ ಆಯಿತು. ಆಗ ನೀವು ಫಿಸಿಕಲ್ಗೆ ಆಯ್ಕೆ ಆಗುವಂಥ ಚಾನ್ಸಸ್ ಇರ್ತದೆ. ಆ ಒಂದು ಕಾರಣಕ್ಕಾಗಿ ಎಲ್ಲರೂ ಸಹ ಫಿಸಿಕಲ್ನ ಪ್ರಾಕ್ಟೀಸ್ ಮಾಡಿ ಒಂದು ಗುಡ್ ಹೋಪನ್ನು ಇಟ್ಕೊಳ್ಳಿ. ನಿಮ್ಮ ಒಂದು ನಾರ್ಮಲೈಸೇಷನ್ ಯಾವ ರೀತಿ ಬರುತ್ತಪ್ಪ ಅಂದರೆ ನಿಮ್ಮೊಂದು ಟಫ್ ಶಿಫ್ಟ್ ಆಧಾರದ ಮೇಲೆ ಬರುತ್ತೆ. ಓಕೆ, ಇನ್ನು ಕ್ಯಾಟಗರಿ ವೈಸು ಮೇಲ್ ಆ್ಯಂಡ್ ಫೀಮೇಲ್ ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ಈಗಾಗಲೇ ಹೇಳಿದ್ದೇವೆ. ಯಾರದೆಲ್ಲ 50, 60 ಇದ್ದರೂ ಸಹ ನೀವೇನು ಮಾಡಿರಿ, ಫಿಸಿಕಲ್ನ ಪ್ರಾಕ್ಟೀಸ್ ಮಾಡಿರಿ. ನಿಮಗೆ ನಾರ್ಮಲೈಸೇಷನ್ 60 ಇದ್ದವನಿಗೆ 20 ಬಂತು ಅಂದರೆ 80 ಆಯಿತು, ಅವರು ಫೈನಲು ಸಹ ಆಗ್ಬೋದು. 50 ಇದ್ದವರು 20, 25 ಬಂತಂದರೆ ಅವರು ಸಹ ಫಿಸಿಕಲ್ಲು ಹೋಗ್ಬೋದು, ಫೈನಲು ಸಹ ಆಗ್ಬೋದು. ಆ ಒಂದು ಕಾರಣಕ್ಕಾಗಿ ಪ್ರತಿಯೊಬ್ಬರು ಸಹ ಫಿಸಿಕಲ್ನ ಪ್ರಾಕ್ಟೀಸ್ ಮಾಡಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.